ಕಾಂಗ್ರೆಸ್ನ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಅವರ ಮನೆಗೆ ಭೇಟಿ ನೀಡಿ ರಾಜೀನಾಮೆಯನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ಕೂಡ ತಾವೀಗ ನೋಡ್ತಾ ಇದ್ದೀರಾ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಅಡ್ಡಗಲ್ ಗ್ರಾಮದ ಮನೆಯಲ್ಲಿ ಸ್ಪೀಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಬೆಳಿಗ್ಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್. ಕಲಬುರಗಿಯಲ್ಲಿ ನಡೀತಕ್ಕಂಥ ಪ್ರಧಾನಿ ಮೋದಿ ಅವರ ಸಮಾವೇಶದಲ್ಲಿ ಬಿಜೆಪಿಯನ್ನ ಸೇರುವ ಸಾಧ್ಯತೆ ಇದೆ. ಯಾಕೆಂದ್ರೆ ಇದರ ಬಗ್ಗೆ ಟಾಕ್ಸ್ ತುಂಬಾ ಕೇಳಿ ಬರ್ತಾ ಇತ್ತು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧಿಸುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಅತೃಪ್ತರ ಗುಂಪಿನಲ್ಲಿ ಸೇರಿಕೊಂಡಿದ್ರು, ಮುಂಬೈನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಇವೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಆನಂತರವೂ ಕೂಡ ಹೇಳಿದ್ರು, ಸರ್ಕಾರ ಬೀಳುತ್ತಾ ಉರುಳುತ್ತಾ ಅದಕ್ಕೂ ನನಗೂ ಸಂಬಂಧ ಇಲ್ಲ, ಬಟ್ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಹಾಗಾಗಿ ಈಗ ಇವತ್ತು ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ. ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಕೋಲಾರ ಪ್ರತಿನಿಧಿ ರವಿ ಅವರಿಂದ ಮಾಹಿತಿಯನ್ನು ಪಡೆಯೋಣ. ರವಿ, ಸ್ಪೀಕರ್ ರಮೇಶ್ ಕುಮಾರ್ ಇದಾದ ನಂತರ ಏನಾದರೂ ಮಾಹಿತಿಯನ್ನು ಕೊಟ್ಟರ? ರಾಜೀನಾಮೆಯನ್ನು ತತ್ಕ್ಷಣಕ್ಕೆ ಅಂಗೀಕಾರ ಮಾಡಿದ್ದೀವಿ ಅಂತ ಏನಾದರೂ ಮಾಹಿತಿ ಇದೆಯಾ? ಅರವಿಂದ್, ಈಗ ಸದ್ಯ ರಮೇಶ್ ಕುಮಾರ್ ಹೇಳೋ ಪ್ರಕಾರ ಏನು ಸಂವಿಧಾನಬದ್ಧವಾಗಿ ನಾನು ರಾಜೀನಾಮೆ ಪತ್ರವನ್ನ ಸ್ವೀಕರಿಸಿದ್ದೀನಿ. ಆದ್ರೆ ಅಂಗೀಕಾರ ಮಾಡೋದು ಅದು ಅಲ್ಲ, ಮುಂದಿನ ಪ್ರೊಸೀಜರ್ ಅದೆಲ್ಲನೂ ಅದೆಲ್ಲ ಒಂದು ಸ್ಪೀಕರ್ ಆಗಿ ಅದರ ನಿರ್ಧಾರನ ನಾನು ಮುಂದೆ ತಗೋತೀನಿ. ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಸದ್ಯಕ್ಕೆ ಇವತ್ತು ಬೆಳಿಗ್ಗೆ 9:45ಕ್ಕೆ ರಮೇಶ್ ಕುಮಾರ್ ಅವರ ಸ್ವಗ್ರಾಮ ಅಡ್ಗಲ್ನಲ್ಲಿ ಭೇಟಿಯಾದಂತ ಉಮೇಶ್ ಜಾಧವ್ ಅವರು ರಾಜೀನಾಮೆ ಪತ್ರವನ್ನ ರಮೇಶ್ ಕುಮಾರ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಅರವಿಂದ್. ಓಕೆ ರವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋದಿಂದ ಸುಕೇಶ್ ಅವರ ಹತ್ರ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಸುಕೇಶ್, ಇವಾಗ ಉಮೇಶ್ ಜಾಧವ್ ರಾಜೀನಾಮೆ ನಿರೀಕ್ಷಿತ, ಫೈನ್, ಬಟ್ ವಾಟ್ ನೆಕ್ಸ್ಟ್? ಮುಂದೇನು ಅಂತಕ್ಕಂಥ ಪ್ರಶ್ನೆ. ಕಾಂಗ್ರೆಸ್ ವಲಯದಲ್ಲಿ ಮುಂದೇನು ಮತ್ತು ಉಮೇಶ್ ಜಾಧವ್ ಅವರ ವಿಚಾರದಲ್ಲಿ ಮುಂದೇನು ಅಂತ. ಓಕೆ, ಸುಕೇಶ್ ಅವರ ಸಂಪರ್ಕ ನನಗೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಇವತ್ತು ಬೆಳಿಗ್ಗೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರು ಸ್ಪೀಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯ ಪತ್ರವನ್ನು ಸಲ್ಲಿಸಿದ್ದಾರೆ. ಮುಂದೆ ಅವರ ನಡೆ ಏನು ಅಂತಂದ್ರೆ, ಕಲಬುರಗಿಯಲ್ಲಿ ನಡೆಯುವಂತಹ ಪ್ರಧಾನಿ ಮೋದಿ ಅವರ ಸಮಾವೇಶದಲ್ಲಿ ಅವರು ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ಸುಕೇಶ್ ಅವರು. ಎಸ್ ಸುಕೇಶ್, ಉಮೇಶ್ ಜಾಧವ್ ಅವರ ರಾಜೀನಾಮೆ ಸಲ್ಲಿಕೆಯಾಗಿದೆ, ಮುಂದೆ ಏನು ಅಂತ ಈಗ? ಖಂಡಿತ ಹೌದು. ಯಾಕಂತಂದ್ರೆ ಈಗ ಆ ವಿಚಾರವಾಗಿ ಬಹುಶಃ ಇವತ್ತು ನಡೆದಂತ ಸಭೆಯಲ್ಲೂ ಕೂಡ ಚರ್ಚೆ ಆಗಿರುವಂತಹ ಸಮನ್ವಯ ಸಮಿತಿಯ ಆರಂಭದಲ್ಲೂ ಕೂಡ ಈ ವಿಚಾರ ಚರ್ಚೆ ನಡೆದಿದೆ. ಆದ್ರೆ ಉಮೇಶ್ ಜಾಧವ್ ಅವರ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ ನಲ್ಲಿ ಒಂದು ಸಣ್ಣ ಮಟ್ಟಿಗಿನ ಅನುಮಾನ ಮೊದಲಿಂದಲೂ ಕೂಡ ಇತ್ತು, ಅವರು ಒಂದಲ್ಲ ಒಂದು ದಿನದಿಂದ ಹೊರಡ್ತಾರೆ ಅನ್ನುವಂಥದ್ದು. ಆದ್ರೆ ಬೇರೆ ಬಂಡಾಯಗಾರರಿಗೆ ಹೋಲಿಸಿದ್ರೆ ಅಷ್ಟು ಮುಂಚಿತವಾಗಿ ಇವರು ಬಂಡಾಯದ ಬಾವುಟವನ್ನ ಹಾರಿಸಲಿಲ್ಲ, ಮತ್ತೆ ತಡವಾಗಿ ಬಂದಂತವ್ರು ಬಂಡಾಯದ ಒಂದು ಲೈನ್ಗೆ. ಆದ್ರೆ ಈಗ ಮುಂಚಿತವಾಗಿ ಅವರೇ ರಾಜೀನಾಮೆ ಕೊಟ್ಟೋಗಿದ್ದಾರೆ. ಆದ್ರೆ ಇದು ಇನ್ನೊಂದು ರೀತಿಯ ಚರ್ಚೆಗೂ ರಾಜಕೀಯವಾಗಿ ಹೊಸ ಆಯಾಮಕ್ಕೂ ಕೂಡ ಇದು ಅವಕಾಶ ಮಾಡಿಕೊಡ್ಬಹುದು. ಯಾಕಂತಂದ್ರೆ ಉಳಿದ ಬಂಡಾಯಗಾರರು ಏನಾದ್ರು ತಡವಾಗಿ ಹಂತವಾಗಿ ರಾಜೀನಾಮೆಯನ್ನು ಕೊಡ್ತಾರ ಅನ್ನುವಂತ ಒಂದು ಚರ್ಚೆಗೆ ಇದು ಗ್ರಾಸವಾಗಿದೆ ಇವತ್ತಿನ ಬೆಳವಣಿಗೆ. ಅದನ್ನು ಹೊರತುಪಡಿಸಿ ಬಹುತೇಕ ಕಾಂಗ್ರೆಸ್ ಪಾಳೆಯದಲ್ಲಿ ಉಮೇಶ್ ಜಾಧವ್ ಅವರ ವಿಚಾರದಲ್ಲಿ ಒಂದು ಅನುಮಾನ ಇದ್ದೇ ಇತ್ತು. ಅನುಮಾನ ಇವತ್ತು ನಿಜವಾಗಿದೆ ಅಂತ ಹೇಳ್ಬಹುದು. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನನಗೂ ಕೂಡ ವಯಸ್ಸಾಗ್ತಾ ಇದೆ, ಇದೇ ನನ್ನ ಕೊನೆಯ ಚುನಾವಣೆ ಅಂತ ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 9 ಬಾರಿ ಶಾಸಕನಾಗಿ 2 ಬಾರಿ ಸಂಸದನಾಗಿ ಸತತ 11 ಬಾರಿ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಬಾರಿಯೂ ಗೆದ್ರೆ 1 ಡಜನ್ ಬಾರಿ ಗೆದ್ದು ದಾಖಲೆ ಮಾಡಿದಂತಾಗುತ್ತೆ. ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಗುರುಮಿಠಕಲ್ ಕ್ಷೇತ್ರ ಬದಲಾವಣೆ ನಂತರವೂ ಜನ ನನ್ನ ಕೈ ಹಿಡಿದಿದ್ದಾರೆ. ರಾಜಕೀಯ ನಿವೃತ್ತಿ ಮಾತನಾಡಿ ಚುನಾವಣೆಯಲ್ಲಿ ಅನುಕಂಪದ ಮತಗಳನ್ನು ಸೆಳೆಯುವ ಪ್ಲಾನ್ ಅನ್ನು ಮಾಡಿದ್ದಾರೆ ಖರ್ಗೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಕಡೆ ಇವತ್ತು ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಟ್ಟಿರೋದು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇವತ್ತು ಬ್ಯಾಟ್ ಬೀಸಿದ್ದಾರೆ. ಇದೇ ನನ್ನ ಕೊನೆಯ ಚುನಾವಣೆ, ಅಂದ್ರೆ ಕೊನೆಯ ಚುನಾವಣೆಯಲ್ಲೂ ನನ್ನನ್ನು ಸತತವಾಗಿ ಗೆಲ್ಸಿದ್ದೀರಿ ಅಂತ. ಸೊ ಹಾಗಾಗಿ ಮತ್ತೊಂದು ರಾಜಕೀಯ ಸಂಘರ್ಷಕ್ಕೆ ಇದು ನಾಂದಿ ಹಾಡ್ತಾ ಇದೆ. ಎಂಟು ಸಲ ನನಗೆ ಆಡಿಸಿದ್ದಾರೆ. ನನಗೆ ಸೋಲ್ಸೋದು ಗೆಲ್ಲೋದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ನನ್ನ ಮೇಲೆ ಇದೆ, ನನಗೆ ಯಾರೂ ಸೋಲ್ಸಕ್ ಸಾಧ್ಯ ಇಲ್ಲ. ಅದು 11 ಇನ್ನೊಂದು 12 ಆದ್ರೆ ಮುಗಿತದೆ. ನಾನು ಹೆಚ್ಚಿಗೆ ಮುಂದಕ್ಕೆ ಹೋಗಲ್ಲ. ಅದಕ್ಕೆ ಅದು ನನಗೆ ಸೋಲ್ಸೋದು ನಿಮ್ಮ ಕೈ. ನಿಮ್ಮ ಕೈಯಲ್ಲಿ ಏನು ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ ಫಲ ಎಷ್ಟು ನಾನು ನೋಡ್ಬೇಕಾದ್ರೆ ಚುನಾವಣೆಯಲ್ಲೇ ನೋಡ್ಬೇಕು.
ನಿಮ್ಮ ಆಶೀರ್ವಾದ ಬಲ ಇಲ್ಲ. ಇಲ್ಲಿವರೆಗಂತೂ ಬಲ ಕೊಟ್ಟಿರಿ. ಸುಮಾರು 11 ಸಾರಿ ಆರಿಸಿ ಬಂದಿದ್ದೇನೆ. ಇನ್ನೊಂದು ಸಾರಿ ಮತ್ತೆ ಇಚ್ಛೆ ಪಡ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ. ಓಕೆ, ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜಕೀಯ ನಿವೃತ್ತಿಯ ಮಾತು. ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ಕೈ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಇದು. ನನಗೂ ಕೂಡ ವಯಸ್ಸಾಗ್ತಾ ಇದೆ, ಇದೇ ನನ್ನ ಕೊನೆಯ ಚುನಾವಣೆ. 8 ಬಾರಿ ಶಾಸಕನಾಗಿ 2 ಬಾರಿ ಸಂಸದನಾಗಿ ಒಟ್ಟು 11 ಬಾರಿ, ಅಂದರೆ 9 ಬಾರಿ ಶಾಸಕನಾಗಿ 2 ಬಾರಿ ಸಂಸದನಾಗಿ 11 ಬಾರಿ ನನ್ನನ್ನು ಜನ ಆಯ್ಕೆ ಮಾಡಿದ್ದೀರಾ. ನನ್ನನ್ನು ಗೆಲ್ಲಿಸೋದು, ನನ್ನನ್ನು ಸೋಲಿಸೋದು, ನನ್ನ ಆಶೀರ್ವಾದ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲಿ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜಕೀಯ ದಾಳವನ್ನು ಉರುಳಿಸಿದ್ದಾರೆ. ವಿಂಗ್ ಕಮಾಂಡರ್ ಅಭಿನಂದನ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ.